ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ 3.5 ವರ್ಷ ಜೈಲುವಾಸ ಅನುಭವಿಸಿ ಬಂದಿದ್ರು. ಆದ್ರೀಗ ಓಬಳಾಪುರಂ ಮೈನಿಂಗ್ ಕೇಸ್ನಲ್ಲಿ ರೆಡ್ಡಿ ಅಪರಾಧಿ ಅಂತ ನ್ಯಾಯಾಲಯ ತೀರ್ಪು ನೀಡಿದೆ. ಯಾವ ಗಣಿಗಾರಿಕೆಯಿಂದ ರೆಡ್ಡಿ ಸಾಮ್ರಾಜ್ಯ ಬೆಳೆದಿತ್ತೋ ಅದೇ ಮೈನಿಂಗ್ನಿಂದ ಗಣಿಧಣಿ ಮತ್ತೊಮ್ಮೆ ಜೈಲು ಪಾಲಾಗುವಂತಾಗಿದೆ. ಆಂಧ್ರ ಪ್ರದೇಶದ ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಅಪರಾಧ ಸಾಬೀತಾಗಿದೆ. ಹೈದರಾಬಾದ್ ಸಿಬಿಐ ಕೋರ್ಟ್ ಜನಾರ್ದನ ರೆಡ್ಡಿಗೆ 7 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಿದೆ. ರೆಡ್ಡಿ ಸೇರಿ 5ರನ್ನ ಸಿಬಿಐ ವಶಕ್ಕೆ ಪಡೆದು ಹೈದರಾಬಾದ್ನ ಚಂಚಲಗೂಡ ಜೈಲಿಗೆ ಶಿಫ್ಟ್ ಮಾಡಿದೆ. A1 ಶ್ರೀನಿವಾಸ್ ರೆಡ್ಡಿ, A2 ಗಾಲಿ ಜನಾರ್ದನ ರೆಡ್ಡಿ, A3 ವಿಡಿ ರಾಜಗೋಪಾಲ್, A4 ಓಬಳಾಪುರಂ ಮೈನಿಂಗ್ ಕಂಪನಿ, A7 ಮೆಹಫೂಸ್ ಅಲಿ ಖಾನ್ಗೆ ಜೈಲೂಟ ಫಿಕ್ಸ್ ಆಗಿದೆ. ಆಂಧ್ರದಲ್ಲಿ ರಾಜಶೇಖರ ರೆಡ್ಡಿ ಸರ್ಕಾರ ಮತ್ತು ಕರ್ನಾಟಕದಲ್ಲಿ BS ಯಡಿಯೂರಪ್ಪ ಸರ್ಕಾರ ಇದ್ದಾಗ ಓಬಳಾಪುರಂ ಬೆಟ್ಟದಲ್ಲಿ ಅಕ್ರಮ ಅದಿರು ಗಣಿಗಾರಿಕೆ ನಡೆದಿರೋ ಆರೋಪ ಕೇಳಿ ಬಂದಿತ್ತು. ಆಂಧ್ರ ಕರ್ನಾಟಕದ ಗಡಿಭಾಗಕ್ಕೆ ಹೊಂದಿಕೊಂಡ ಓಬಳಾಪುರಂನಲ್ಲಿ ಮೈನಿಂಗ್ ಮಾಫಿಯಾ ಸದ್ದು ಮಾಡಿತ್ತು. ಗಣಿಗಾರಿಕೆ ಮಂಜೂರಾತಿ ವೇಳೆ ಅರಣ್ಯ ಇಲಾಖೆ, ಗಣಿ ಇಲಾಖೆಯಿಂದ ಅಕ್ರಮವಾಗಿರುವ ಆರೋಪ ಕೇಳಿ ಬಂದಿತ್ತು. ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸುಮಾರು 884 ಕೋಟಿ ರೂಪಾಯಿ ಮೌಲ್ಯದ 29 ಲಕ್ಷ ಟನ್ ಅದಿರು ಲೂಟಿ ಮಾಡಿರುವ ಆರೋಪ ಕೇಳಿ ಬಂದಿತ್ತು. ಇದೀಗ ಪ್ರಕರಣದಲ್ಲಿ ರೆಡ್ಡಿ ಅಪರಾಧಿ ಅನ್ನೋದು ಸಾಬೀತಾಗಿದ್ದು 7 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಅಂದಹಾಗೆ 7 ವರ್ಷ ಶಿಕ್ಷೆ ವಿಧಿಸಿ ಆದೇಶ ನೀಡುತ್ತಿದ್ದಂತೆ ಕೋರ್ಟ್ನಲ್ಲೇ ಇದ್ದ ಜನಾರ್ದನ ರೆಡ್ಡಿ ಗಲಿಬಿಲಿಗೊಂಡಿದ್ರು. ಇನ್ನು ಶಿಕ್ಷೆ ಪ್ರಮಾಣ ಕಡಿಮೆ ಮಾಡುವಂತೆ ಮನವಿ ಮಾಡಿಕೊಂಡ್ರು. ಆದರೆ ಕೋರ್ಟ್ ರೆಡ್ಡಿಗೆ ತೀವ್ರ ತರಾಟೆ ತೆಗೆದುಕೊಂಡಿದೆ. ಜನಾರ್ದನ ರೆಡ್ಡಿ, ಸ್ವಾಮಿ, ನಾನು ಶಾಸಕನಾಗಿ ಸೇವೆ ಸಲ್ಲಿಸುತ್ತಿದ್ದೀನಿ, ಸಾಮಾಜಿಕ ಕಾರ್ಯಗಳಲ್ಲೂ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೀನಿ, ಹೀಗಾಗಿ ನೀವು ವಿಧಿಸಿರೋ ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡುವಂತೆ ಕೇಳಿಕೊಳ್ತೇನೆ ಎಂದಿದ್ದಾರೆ. ಅದಕ್ಕೆ ಜಡ್ಜ್, ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಲು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ನೀವು ಜೀವಾವಧಿ ಶಿಕ್ಷೆಗೆ ಅರ್ಹರು, ನಿಮಗೆ 10 ವರ್ಷ ಶಿಕ್ಷೆ ವಿಧಿಸಿದ್ರು ಕಮ್ಮಿನೇ ಅಂತ ಗರಂ ಆದ್ರಂತೆ. ಇನ್ನು ಗಣಿಯಿಂದಲೇ ಮೆರೆದು ಗಣಿಯಿಂದಲೇ ಸಾಮ್ರಾಜ್ಯ ಕಟ್ಟಿ ಗಣಿಯಿಂದಲೇ ಒಮ್ಮೆ ಜೈಲು ಸೇರಿ ಹೊರಬಂದಿದ್ದ ಗಣಿದಣಿ ಜನಾರ್ದನ ರೆಡ್ಡಿಗೆ ಮತ್ತೊಮ್ಮೆ ಚಂಚಲಗೂಡ ಜೈಲೂಟ ಫಿಕ್ಸ್ ಆಗಿದೆ.